ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಿನ್ನೆ ನನ್ನ ಫ್ರೆಂಡು ಒಂದು ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತೆ, ಅದರದ್ದು ಪ್ರೀಮಿಯರ್ ಶೋ ಇದೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಕರೆದ್ಲು. ಸೊ ಓಕೆ ಫೈನ್ ಅಂತ ಹೇಳಿಬಿಟ್ಟು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳಿ ಒಂದು ಸಿನಿಮಾದು ಪ್ರೀಮಿಯರ್ ಶೋ ನೋಡಿದೆ. ಅದಾದಮೇಲೆ ನಾನು ನಿಮ್ಮ ಜೊತೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದರೆ ನನಗೆ ನಾನೇ ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮೂವಿ ಬಗ್ಗೆ ನಿಮಗೆ ಹೇಳಲೇಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕನ್ನಡದಲ್ಲ ಒಳ್ಳೆ ಕಂಟೆಂಟ್ ಇಲ್ಲ ಬಿಡಿ, ಒಳ್ಳೆ ಆರ್ಟಿಸ್ಟ್ಗಳಿಲ್ಲ ಬಿಡಿ, ಒಳ್ಳೆ ಕಥಾ ಲೈನೇ ಇಲ್ಲ ಬಿಡಿ, ಇದೆಲ್ಲನೂ ಹೇಳೋ ಅಂತಹ ಅಥವಾ ಬೊಟ್ಟು ಮಾಡು ತೋರಿಸೋ ಅಂಥವರಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾನ ತೋರಿಸಿದ್ರೆ ಖಂಡಿತ ಇದನ್ನು ಅವರು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ನಾನು ನೋಡಿದೆ. ಯಾಕೆ ಅಂತ ನನಗೆ ಫೀಲ್ ಆಯಿತು ಅಂದರೆ, ಯೂತ್ಸ್ ಕತೆ ಇದೆಯಾ? ಖಂಡಿತ ಇದೆ. ಕಾಲೇಜ್ ಗೋಯಿಂಗ್ ಅವ್ರಿಗೆ ಕನೆಕ್ಟ್ ಆಗುತ್ತೆ, ಸ್ಕೂಲ್ ಹುಡುಗರುಗಳಿಗೆ ಕನೆಕ್ಟ್ ಆಗುತ್ತೆ. ಈಗ ತಾನೇ ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಸೇರಿರುವಂತಹ ಯುವ ಮನಸ್ಸುಗಳಿಗೆ ಇಷ್ಟ ಆಗುತ್ತೆ. ಇನ್ನು 30s to 40s ಏಜ್ ಗ್ರೂಪ್ ಅವ್ರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಸ್ನೇಹದ ಬಗ್ಗೆ ಇರುವಂಥ ತುಂಬ ಫ್ರೆಂಡ್ಶಿಪ್ ಅಂತ ಹೇಳಿ ಹೋಗುವಂಥವ್ರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಇಂಟೆನ್ಸ್ ಲವ್ ಮಾಡೋ ಅಂಥವ್ರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ತಂದೆ ತಾಯಿಗೆ ಎಲ್ಲೋ ತನ್ನ ಮಕ್ಕಳನ್ನ ಮಿಸ್ ಮಾಡ್ಕೊತಾ ಇದ್ದರೆ, ಅಥವಾ ಮಕ್ಕಳು ಅಷ್ಟೇ ತಂದೆ ತಾಯಿಗಳನ್ನ ಮಿಸ್ ಮಾಡ್ಕೊತಾ ಇದ್ದರೆ, ಈ ಸಿನಿಮಾದಲ್ಲಿ ಎಲ್ಲರಿಗೂ ಪೋಷಕ ವರ್ಗದವ್ರಿಗಿರ್ಬೋದು, ಯುವ ಮನಸ್ಸುಗಳಿಗಿರ್ಬೋದು, ಅಥವಾ ತುಂಬ ಏಜ್ ಆಗಿರೋರ್ಗೂ ಇರ್ಬೋದು, ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೆಂಟಿಮೆಂಟ್ ಇದೆ, ಪ್ರೀತಿ ಇದೆ, ಲವ್ ಇದೆ, ಜೋಕ್ಸ್ ಇದೆ, ಹಾಸ್ಯ ಅಂತೂ ತುಂಬ ಒಂದೊಂದು ಗಡಿಗೆ ತುಂಬ ತುಂಬಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಅರ್ಧ ಏನು ಇದೆ ಸಿನಿಮಾ 20 ನಿಮಿಷದಲ್ಲಿ ಹೋಗ್ಬಿಡ್ತಾ ಅಂತ ಫೀಲ್ ಆಗಿಬಿಡುತ್ತೆ. ಫಸ್ಟ್ ಹಾಫ್ ಇಂಟರ್ವೆಲ್ ಸೀನಿಗೆ ನಾವೊಂದು 20 ನಿಮಿಷ ಆಗಿದೆ ಅಲ್ವಾ ಅಷ್ಟೇ ಥಿಯೇಟರ್ಗೆ ಬಂದು ಅಂತ, ಅಷ್ಟು ಫಾಸ್ಟಾಗಿ ಸಿನಿಮಾ ಹೋಗುತ್ತೆ. ಆ್ಯಂಡ್ ಫಾಸ್ಟಾಗಿ ಹೋದ್ರೂ ಎಲ್ಲರನ್ನೂ ಕೂರಿಸ್ತಾರೆ. ಎಲ್ಲೂ ನಾನು ಪ್ರೀಮಿಯರಲ್ಲಿ ಎಲ್ಲರೂ ಮೊಬೈಲ್ ಚೆಕ್ ಮಾಡೋದು, ಅದು ಇದು ಮಾಡೋದು ಎಲ್ಲೂ ನೋಡಲೇ ಇಲ್ಲ. ತುಂಬ 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 ಎಂಜಾಯ್ ಮಾಡುವಂತಹ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬೋದು. ಇದು ನನ್ನ ಫ್ರ್ಯಾಂಕ್ ರಿವ್ಯೂ ಸಿನಿಮಾದ ಬಗ್ಗೆ. ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಾಗ ನಾವು ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಇದನ್ನು ನಾವು ತಲುಪಿಸುವಂತಹ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕಂಟೆಂಟ್ ಇಲ್ಲ, ಆರ್ಟಿಸ್ಟ್ಗಳಿಲ್ಲ, ಆ್ಯಕ್ಟರ್ಸ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲೂ ನಿಮಗೆ ಇವರು ಹೊಸಬ್ರಪ್ಪ ಅಂತ ಫೀಲೇ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕತೆ ಲೈನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಇದೇ 21ನೇ ತಾರೀಕಿಂದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ಹೋಗಿ ನೋಡಿ ಕಂಗ್ರ್ಯಾಚುಲೇಷನ್ ಬ್ರದರ್ ತಂಡಕ್ಕೆ ನಾವು ಸಪೋರ್ಟ್ ಆಗುವ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ಹೋಗಿದ್ರಿ, ಹೇಗಿತ್ತು ಸಿನಿಮಾ ಅಂತ ಹೇಳ್ಬಿಟ್ಟು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.